Dear brothers and sisters, we have entered into a new year, and today the Lord is going to bless you specially. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಹೊಸ ವರ್ಷಕ್ಕೆ ಪ್ರವೇಶಿಸಿದ್ದೇವೆ ಮತ್ತು ಇಂದು ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. In Romans 10:11 the Bible says, anyone who believes in him will never be put to shame. ರೋಮಾಪುರ 10:11 ವಚನ ಹೇಳುತ್ತದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. God can turn any situation upside down. ದೇವರು ಯಾವುದೇ ಪರಿಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡಬಲ್ಲನು. He can turn all your shame into honor. ನಿಮಗಾಗಿರುವ ಅವಮಾನವನ್ನು ಮಾನಕ್ಕೆ ಪರಿವರ್ತಿಸಬಲ್ಲನು. People may intend to do harm for you. ಜನರು ನಿಮಗೆ ಕೆಟ್ಟದನ್ನು ಮಾಡಲು ಬಯಸುತ್ತಿರಬಹುದು. But then the Lord will turn everything into good. ಆದರೆ ದೇವರು ಎಲ್ಲವನ್ನು ಒಳ್ಳೆಯದಕ್ಕೆ ಪರಿವರ್ತಿಸಬಲ್ಲನು. That's what the Bible says, that you will never be put to shame. ಇದನ್ನೇ ಸತ್ಯವೇದವು ಹೇಳುತ್ತದೆ, ನೀವು ಆಶಾಭಂಗ ಪಡುವುದಿಲ್ಲ ಎಂದು. The end will be glorious. ಅಂತ್ಯವು ಮಹಿಮೆಯುಳ್ಳದ್ದಾಗಿರುವುದು. Whoever relies on him will never be disappointed. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. You will have a beautiful future. ಉತ್ತಮ ಭವಿಷ್ಯ ನಿಮ್ಮದಾಗುವುದು. The Bible says, surely there is a future hope for you. ಸತ್ಯವೇದ ಹೇಳುತ್ತದೆ, ಖಂಡಿತವಾಗಿಯೂ ನಿಮಗೆ ಭವಿಷ್ಯದ ಭರವಸೆ ಇದೆ. And your hope shall not be cut off. ನಿಮ್ಮ ನಿರೀಕ್ಷೆಯು ನಿರರ್ಥಕವಾಗದು. Even in difficult times, there is a guaranteed hope for future. ಕಷ್ಟದ ಪರಿಸ್ಥಿತಿಗಳಲ್ಲಿಯೂ ಕೂಡ ನಿಶ್ಚಯವಾದ ಭವಿಷ್ಯದ ಭರವಸೆ ಇದೆ. You will never be disappointed. ನೀವು ಆಶಾಭಂಗ ಪಡುವುದಿಲ್ಲ. The Bible says in Habakkuk 2:4, ಹಬಕ್ಕೂಕ 2:4 ಸತ್ಯವೇದ ಹೇಳುತ್ತದೆ, look at the proud. ಇಗೋ ಜನರ ಗುಂಪನ್ನು ನೋಡು. They trust in themselves and their lives are crooked. ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. But the righteous will live by their faith. ಆದರೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. The righteous put their trust completely on Jesus. ನೀತಿವಂತನಾದರೂ ತನ್ನ ಸಂಪೂರ್ಣ ನಂಬಿಕೆಯನ್ನು ಯೇಸುವಿನ ಮೇಲಿಡುತ್ತಾನೆ. And the Lord will never disappoint you. ಮತ್ತು ಕರ್ತನು ಎಂದಿಗೂ ಆಶಾಭಂಗಪಡಿಸುವುದಿಲ್ಲ. The righteous will live by their faith. ನೀತಿವಂತನಾದರೂ ತನ್ನ ನಂಬಿಕೆಯಿಂದಲೇ ಬದುಕುವನು. We have to just believe. ನಾವು ನಂಬಬೇಕು ಅಷ್ಟೇ. Believe his word. ಆತನ ವಾಕ್ಯವನ್ನು ನಂಬಬೇಕು. Believe his promises. ಆತನ ವಾಗ್ದಾನಗಳನ್ನು ನಂಬಬೇಕು. That's what a Roman centurion did. ರೋಮನ್ನನಾದ ಶತಾಧಿಪತಿಯು ಇದನ್ನೇ ಮಾಡಿದನು. As we see in Matthew 8 from 5 to 10. ನಾವು ಮತ್ತಾಯ 8:5-10 ವಚನಗಳಲ್ಲಿ ನೋಡುವಂತೆ, He was a Roman. ಅವನು ರೋಮನ್ನನಾಗಿದ್ದನು. It was impossible for a Roman to believe in Jews. ಯಹೂದಿಗಳನ್ನು ರೋಮನ್ನರು ನಂಬುವುದು ಅಸಾಧ್ಯವಾಗಿತ್ತು. But then he believed in Jesus, who was a Jew. ಆದರೆ ಯಹೂದಿಯಾದ ಯೇಸುವನ್ನು ಶತಾಧಿಪತಿಯು ನಂಬಿದನು. His servant was totally paralyzed. ಶತಾಧಿಪತಿಯ ಸೇವಕನು ಪಾರ್ಶ್ವವಾಯು ರೋಗಿಯಾಗಿದ್ದನು. And so he begged Jesus to heal him. ಅವನನ್ನು ಸ್ವಸ್ಥ ಮಾಡುವಂತೆ ಶತಾಧಿಪತಿಯು ಯೇಸುವಿನಲ್ಲಿ ಕೇಳಿಕೊಂಡನು. Jesus said, let me come to your house. ಆಗ ಯೇಸು ಹೇಳಿದನು, ನಾನು ನಿನ್ನ ಮನೆಗೆ ಬರುತ್ತೇನೆ. But then the centurion said, I'm not worthy at all for you to come to my house. ಆಗ ಶತಾಧಿಪತಿಯು ಹೇಳಿದನು, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂದು. Just say a word, Lord. ಕರ್ತನೇ, ನೀನೊಂದು ಮಾತನ್ನು ಹೇಳು, and my servant will be healed. ಆಗ ನನ್ನ ಸೇವಕನು ಸ್ವಸ್ಥನಾಗುವನು. I am a man of authority. ನಾನು ಅಧಿಕಾರದಲ್ಲಿರುವ ಮನುಷ್ಯನು. There are so many soldiers under me. ಅನೇಕ ಸೈನಿಕರು ನನ್ನ ಕೆಳಗಿದ್ದಾರೆ. But he said, even then I believe in your word, Lord. ಆದರೂ ನಿನ್ನ ಮಾತನ್ನು ನಾನು ನಂಬುತ್ತೇನೆ ಕರ್ತನೇ. And the Lord said,
your servant will be healed. ಆಗ ಯೇಸುವು ಹೇಳಿದನು, ನಿನ್ನ ಸೇವಕನು ಸ್ವಸ್ಥನಾಗುವನು ಎಂದು. And at that very moment, his servant was healed according to the belief of the centurion. ಶತಾಧಿಪತಿಯ ನಂಬಿಕೆಯಂತೆ ಆ ಕ್ಷಣವೇ ಅವನ ಸೇವಕನು ಸ್ವಸ್ಥನಾದನು. And the Lord appreciated his faith. ಯೇಸುವು ಆ ಶತಾಧಿಪತಿಯ ನಂಬಿಕೆಯನ್ನು ಹೊಗಳಿದನು. The Lord said, I have never seen such great faith in all Israel. ಇಸ್ರಾಯೇಲ್ಯರಲ್ಲಿ ಇಂಥ ದೊಡ್ಡ ನಂಬಿಕೆಯನ್ನು ನಾನು ಕಾಣಲಿಲ್ಲ ಎಂದು ಯೇಸು ಹೇಳಿದನು. Dear friends, you may be also clinging on to Jesus. ಪ್ರಿಯ ಸ್ನೇಹಿತರೆ, ನೀವು ಕೂಡ ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರಬಹುದು. You may be pressured in every way. ಎಲ್ಲಾ ಕಡೆಗಳಲ್ಲಿಯೂ ನಿಮಗೆ ಒತ್ತಡವಿರಬಹುದು. You may be perplexed. ನೀವು ತಬ್ಬಿಬ್ಬಾಗಿರಬಹುದು. But then still you may be holding on to Jesus. ಆದರೂ ನೀವು ಯೇಸುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರಬಹುದು. You will never be disappointed, dear friend. ನೀವು ಆಶಾಭಂಗ ಪಡುವುದಿಲ್ಲ ಸ್ನೇಹಿತರೆ. As you are holding on to the promises of God, ದೇವರ ವಾಗ್ದಾನವನ್ನು ನೀವು ಗಟ್ಟಿಯಾಗಿ ಹಿಡಿದುಕೊಂಡಿರುವುದರಿಂದ He will never put you to shame. ಆತನು ನೀವು ಆಶಾಭಂಗ ಪಡುವಂತೆ ಮಾಡುವುದಿಲ್ಲ. Just believe. ನಂಬಿರಿ ಅಷ್ಟೇ. Just believe in Jesus. ಯೇಸುವನ್ನು ನಂಬಿರಿ ಅಷ್ಟೇ. Never give up. ಬಿಟ್ಟು ಬಿಡಬೇಡಿರಿ. God's word will come true in your life. ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ನಿಜವಾಗುವುದು. Even today the Lord is going to turn all your shame into honor. ಇಂದು ಕೂಡ ದೇವರು ನಿಮ್ಮ ಅವಮಾನವನ್ನು ಮಾನವಾಗಿ ಪರಿವರ್ತಿಸುವನು. Father, according to your children's faith, Lord, let the blessings come into their lives, Lord. ತಂದೆಯೇ, ನಿನ್ನ ಮಕ್ಕಳಿಗಿರುವ ನಂಬಿಕೆಯಂತೆ ಅವರ ಮೇಲೆ ನಿನ್ನ ಆಶೀರ್ವಾದಗಳು ಇಳಿದು ಬರಲಿ ದೇವರೇ. People may be disappointing them. ಜನರು ಅವರನ್ನು ಆಶಾಭಂಗಪಡಿಸುತ್ತಿರಬಹುದು. They might have lost their love. ತಮ್ಮ ಪ್ರೀತಿಯನ್ನು ಕಳೆದುಕೊಂಡಿರಬಹುದು. They may be even saying, will this happen in my life? ಅವರು ಕೇಳುತ್ತಿರಬಹುದು, ಇದು ನನ್ನ ಜೀವಿತದಲ್ಲಿ ಆಗುವುದೋ ಎಂದು. But nothing is impossible unto you, Lord. ಆದರೆ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ. You will turn all harm into good. ಎಲ್ಲ ಹಾನಿಯನ್ನು ಒಳಿತನ್ನಾಗಿ ಪರಿವರ್ತಿಸುವ ದೇವರು ನೀನು. Whatever might have happened in their lives, let everything be turned around, Lord. ಅವರ ಜೀವಿತದಲ್ಲಿ ಏನೇ ಆಗಿರಬಹುದು, ಎಲ್ಲವೂ ಬದಲಾಗಲಿ ದೇವರೇ. Instead of shame, let them have double portion of honor. ಅವಮಾನದ ಬದಲಾಗಿ 2ರಷ್ಟು ಮಾನವನ್ನು ಅವರು ಹೊಂದಲಿ ದೇವರೇ. Wherever they have gone through shame, ಅವರು ಎಲ್ಲೇ ಅವಮಾನ ಪಟ್ಟಿರಬಹುದು, in that very place let them have double portion of honor, O God. ಅದೇ ಸ್ಥಳದಲ್ಲಿ ಅವರಿಗೆ 2ರಷ್ಟು ಮಾನ ಉಂಟಾಗಲಿ ದೇವರೇ. Lift them up to greater height. ಅವರನ್ನು ಉನ್ನತ ಸ್ಥಾನಕ್ಕೇರಿಸು ದೇವರೇ. They may be failing and failing and failing. ಅವರು ವಿಫಲರಾಗುತ್ತಾ ಇರಬಹುದು. Lord, let every failure be turned into success, O God. ಎಲ್ಲ ವಿಫಲತೆಯು ಯಶಸ್ಸಿಗೆ ಬದಲಾಗಲಿ ಎಂದು ಬೇಡುತ್ತೇನೆ. Lord, they may be waiting for things to happen. ಸಂಗತಿಗಳು ನಡೆಯುವುದಕ್ಕಾಗಿ ಅವರು ಕಾಯುತ್ತಿರಬಹುದು. Let it happen today, Lord. ಇಂದೇ ಅದು ನಡೆಯಲಿ ದೇವರೇ. Father, fulfill every one of your promises in their lives today. ತಂದೆಯೇ, ಅವರ ಜೀವಿತದಲ್ಲಿ ಇಂದೇ ವಾಗ್ದಾನಗಳು ನೆರವೇರಲ್ಪಡಲಿ. Let them have a miracle today, O God. ಇಂದೇ ಅವರು ಅದ್ಭುತವನ್ನು ಪಡೆಯಲಿ ದೇವರೇ. Whatever it may be, ಅದು ಏನೇ ಆಗಿರಬಹುದು, let them have it today. ಇಂದೇ ಅವರು ಪಡೆಯುವಂತಾಗಲಿ. As they are holding on to your promises, ಅವರು ನಿನ್ನ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವಾಗ fulfill your promise, Lord. ನಿನ್ನ ವಾಗ್ದಾನವನ್ನು ನೆರವೇರಿಸು ದೇವರೇ. Master, thank you for blessing your children. ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. Father, touch and heal those who are, Lord, with sickness and those who have shame because of that. ರೋಗದಲ್ಲಿಯೂ ಅವಮಾನದಲ್ಲಿಯೂ ಸಿಲುಕಿಕೊಂಡಿರುವವರನ್ನು ಮುಟ್ಟಿ ಗುಣಪಡಿಸು ದೇವರೇ.
Touch and heal them today, Lord. ಇಂದೇ ಅವರನ್ನು ಮುಟ್ಟಿ ಗುಣಪಡಿಸು. No more sickness. ಇನ್ನು ರೋಗವು ಬೇಡ. Heal them, Lord. ಸ್ವಸ್ಥಪಡಿಸು. They may be even paralyzed. ಅವರು ಪಾರ್ಶ್ವವಾಯು ರೋಗಿಗಳಾಗಿರಬಹುದು. Touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the hands, the body, the legs, their whole organs, let them be resurrected in Jesus' name. ಕೈ, ದೇಹ, ಕಾಲ್ಗಳು ಮತ್ತು ದೇಹದ ಎಲ್ಲ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಪುನರುತ್ಥಾನವಾಗಲಿ. Lord, touch the eyes which could not see. ದೃಷ್ಟಿಹೀನ ಕಣ್ಣುಗಳನ್ನು ಆಶೀರ್ವದಿಸು ದೇವರೇ. They may be even saying, I am blind. ಅವರು ಹೇಳುತ್ತಿರಬಹುದು, ನಾನು ಕುರುಡನು ಎಂದು. I am so young, ಚಿಕ್ಕ ಪ್ರಾಯದಲ್ಲಿಯೇ but I could not see. ನನಗೆ ಕಾಣುತ್ತಿಲ್ಲ. Touch those eyes and heal us. ಆ ಕಣ್ಣುಗಳನ್ನು ಮುಟ್ಟಿ ಗುಣಪಡಿಸು ದೇವರೇ. No more disappointment in their lives. ಅವರ ಜೀವಿತದಲ್ಲಿ ಇನ್ನು ಆಶಾಭಂಗ ಬೇಡ. Touch and heal them, Lord. ಅವರನ್ನು ಮುಟ್ಟಿ ಸ್ವಸ್ಥಪಡಿಸು ದೇವರೇ. Thank you for fulfilling your promise today, O God. ಇಂದು ನಿನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ ನಿನಗೆ ಸ್ತೋತ್ರ. Instead of shame, let them praise you, O God. ಅವಮಾನಕ್ಕೆ ಬದಲಾಗಿ ಅವರು ನಿನಗೆ ಕೃತಜ್ಞತೆ ಹೇಳುವಂತಾಗಲಿ. Thank you, Jesus. ಸ್ತೋತ್ರ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.